ಮದ್ಯ ನಿಷೇಧ ಆಗ್ಬೇಕಂತೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಈಗ ಸದ್ಯ ಇರುವಂಥದ್ದು ಅಕ್ರಮವಾಗಿ ಏನು ಅಂಗಡಿಗಳಲ್ಲವ ಪ್ರತಿಯೊಂದು ಗ್ರಾಮದಲ್ಲಿ ಬೆಳಿಗ್ಗೆ ಟೀ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಅಲ್ಲಿ ಹೋದ್ರ ಬಾಟ್ಲಿ ಸಿಗ್ತಾವ. ಬೆಳಿಗ್ಗೆ ಪ್ರತಿಯೊಂದು ಕುಟುಂಬ ಇವತ್ತು ದಾಸರ ಆಗಿರ್ತಾರೆ. ಪ್ರತಿಯೊಂದು ಕುಟುಂಬ ಇವತ್ತು ಮಕ್ಕಳು ಕಳ್ಕೊಂಡಾರ, ಬೀದಿಗೆ ಬಿದ್ದಾರ. ಹಂಗಾಗಿ ನಾವು ನಮ್ಮ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋಂಥ ಹಳ್ಳಿಗಳಲ್ಲಿ ಏನದವ ಅಕ್ರಮವಾಗಿ ಏನೋ ದಿನಸಿ ಪದಾರ್ಥ ಮಾರಾಟ ಮಾಡಕ ಆ ಒಂದು ಅಂಗಡಿಗಳನ್ನು ಕೊಟ್ರ ಅಲ್ಲಿ ಪ್ರತಿನಿತ್ಯ ನಮಗೆ ಅಕ್ರಮವಾಗಿ ಬಾಟ್ಲಿಗಳು ಮಾರ್ತಾರ. ಅದನ್ನ ಮೊದಲನೇದಾಗಿ ತಡೆಯಿದೆ ಅಂತೇಳಿ ನಮ್ಮ ಸರ್ಕಾರಕ್ಕೆ ಈಗ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಾರ್ಗಳು ಊರು ಬಿಟ್ಟು ಬೇರೆ ದೂರ ಇತ್ತಂದ್ರ ಅಲ್ಲಿಂದ ಕುಡಿದು ಬರತ್ತಿಗೆ ಆಮೇಲೆ ದುಡ್ಡು ಇರ್ಬೇಕು ಅವ್ರ ಕೈಯಾಗ. ದುಡ್ಡು ಇತ್ತಂದ್ರೆ ಹೋಗಿ ಕುಡಿದು ಬರ್ತಾರ. ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೂ ಕೂಡ ಹೆಂಡತಿಯವ್ರು ಸೀರೆ ಮೊದಲು ಮಾಡಿ ಒತ್ತಿಟ್ಟು ಕುಡಿದು ಬಂದಾರ. ಆಮೇಲೆ ಮನ್ಯಾಗ ಅಕ್ಕಿ ಬ್ಯಾಳೆ ಅಂಥವನ್ನು ಕೊಟ್ಟು ಅಂಗಡಿಯವ್ರಿಗೆ ಕುಡಿದು ಬಂದು ಬರ್ತಾರ. ಹಂಗಾಗಿ ನಾವು ಇವತ್ತು ಹೆಣ್ಮಕ್ಳದು ಈಗ ಸರ್ಕಾರ ಹಲವಾರು ಯೋಜನೆಗಳು ತಂದೈತೆ, ಬಟ್ ಆದಾಯದ ಮೂಲವನ್ನೇ ನೋಡ್ತಾ ಇದ್ದಾರ. ನಾವು ಆದಾಯದ ಮೂಲದ ಜೊತೆಗೆ ಹೆಣ್ಣು ಮಕ್ಕಳ ತಾಳಿ ಭಾಗ್ಯ ಉಳಿಸ್ರಿ ಅಂತೇಳಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಚಿಕ್ಕ ವಯಸ್ಸು ನೀವು ನೋಡ್ಬೋದು, ಹಳ್ಳಿಗೆ ಹೋಗ್ರಿ ಸಣ್ಣ ವಯಸ್ಸಿನಲ್ಲಿ ವಿಧವೆಯರಾಗ್ಯಾರ ಹೆಣ್ಮಕ್ಳು. ಆಮೇಲೆ ಸಣ್ಣ ಮಕ್ಕಳು ತಂದೆನ ಕಳ್ಕೊಂಡಾರ. ಈ ತರ ಶಿಕ್ಷಣದಿಂದ ವಂಚಿತರಾಗ್ಯಾರ. ಈ ತರ ಕುಟುಂಬಗಳ ಬೀದಿಗೆ ಬರಬಾರ್ದು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆದಾಗ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ನಾವು ಒಂದು ಸಭೆಯನ್ನು ಕರಿತೀವಿ ಅಂತ ಹೇಳಿದ್ರು. ಅವರು ಆ ಒಂದು ಹೋರಾಟ ಆದ್ಮೇಲೆ ನಮ್ದು ಕನಿಷ್ಠ 2 ತಿಂಗಳಾಗುತ್ತಲ್ಲ, 26ನೇ ತಾರೀಕಿಗೆ ನಮ್ದು ಮುಂದಿನ ನಿಲುವು ಏನಂತಂದ್ರೆ ನಾವು 2 ಬೇಡಿಕೆಗಳಿದ್ವಿ. ಆಮೇಲೆ ಈಗ ಪರವಾನಗಿ ಕೊಡ್ಬೇಕಂತಂದ್ರೆ ಹರಿಯಾಣ ಮತ್ತೆ ಜಾರ್ಖಂಡ್ ಈ ಥರ ರಾಜ್ಯಗಳಲ್ಲಿ, ಮಹಾರಾಷ್ಟ್ರಗಳಲ್ಲಿ ಅವ್ರೇನಂತಾರ ಹೆಣ್ಣು ಮಕ್ಕಳು 20% ಗ್ರಾಮ ಸಭೆ ಆಮೇಲೆ ತಳ್ಳ ಫೋರ್ಸಲ್ಲಿ ಡೋರ್ ಓಪನ್ ಆಗ್ಬಿಡೋದು. ನಾವು ಹೋಗ್ತಿಲ್ಲ